ನಮ್ಮೆಲ್ರಿಗೂ ಕೂಡ ಒಂದು ಸಕ್ಸಸ್ಫುಲ್ ಬಿಸ್ನೆಸ್ ನ ಶುರು ಮಾಡಬೇಕು, ಅದನ್ನ ಚೆನ್ನಾಗಿ ಬೆಳೆಸಬೇಕು, ಅದರಿಂದ ಪ್ರತಿಷ್ಠೆ ಮತ್ತು ದುಡ್ಡನ್ನ ಗಳಿಸಬೇಕು ಅನ್ನುವಂಥದ್ದು ಎಲ್ರಿಗೂ ಆಸೆ ಇರುತ್ತೆ. ಆದ್ರೆ ನಮ್ಗೆ ಫಿನಾನ್ಷಿಯಲ್ ಸಪೋರ್ಟ್ ಹಾಗೇನೆ ಸರಿಯಾದ ಮಾಹಿತಿ ಇಲ್ದೇನೆ ನಾವದನ್ನ ಮಾಡೋಕ್ಕಾಗಲ್ಲ. ಅಂತವರಿಗೋಸ್ಕರನೇ ಈ ನಮ್ಮ ಚಾನಲ್ ಇರೋದು. ಈ ಚಾನಲ್ ನಲ್ಲಿ ನೀವು ಸಕ್ಸಸ್ಫುಲ್ ಬಿಸ್ನೆಸ್ ಮಾಡೋದಕ್ಕೆ ಬೇಕಾಗಿರುವಂತ ಎಲ್ಲ ಮಾಹಿತಿ ಹಾಗೇನೆ ಲೋನ್ಗಳ ಬಗ್ಗೆ ವಿವರ ಮತ್ತೆ ಎಕ್ಸ್ಪರ್ಟ್ ಗಳ ಸಲಹೆಗಳು ಕೂಡ ಸಿಗುತ್ತೆ. ಹಾಗಾಗಿ ದಯಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ನಮ್ಮ ಚಾನೆಲ್ ನಲ್ಲಿ ಇರುವಂತಹ ಹಳೆ ವಿಡಿಯೋಗಳನ್ನು ಕೂಡ ನೋಡಿ. ಖಂಡಿತ ನಿಮಗೆ ಇಷ್ಟವಾಗಿರುವ ಬಿಸ್ನೆಸ್ ಐಡಿಯಾ ಸಿಗುತ್ತೆ. ನೀವೇನಾದ್ರೂ ಹೊಸ ಬಿಸ್ನೆಸ್ ಶುರು ಮಾಡ್ತಿದ್ರೆ ಅದರ ಸೂಚನೆ ಮತ್ತು ಮಾಹಿತಿಗಾಗಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಇಲ್ಲ ಅಂದ್ರೆ ನಮಗೆ ಮೇಲ್ ಮಾಡಿ. ಹಲೋ ಫ್ರೆಂಡ್ಸ್, ಇವತ್ತು ಒಂದು ಒಳ್ಳೆ ಬಿಸ್ನೆಸ್ ಟಾಪಿಕ್ ನ ನಿಮಗಾಗಿ ತಂದಿದ್ದೀನಿ. ಅದೇ ಬಾತ್ ಸೋಪ್ ಬಿಸ್ನೆಸ್. ಈ ಬಿಸ್ನೆಸ್ ನ ನಾವು ಹೇಗ್ ಮಾಡಬೇಕು, ಇದಕ್ಕೆ ರಿಜಿಸ್ಟ್ರೇಷನ್ ಪ್ರಾಸೆಸ್ ಹೇಗಿರುತ್ತೆ, ಹಾಗೆ ಇದಕ್ಕೆ ಎಷ್ಟು ಜಾಗ ಬೇಕಾಗುತ್ತೆ, ಹಾಗೆ ರಾ ಮೆಟೀರಿಯಲ್ಸ್ ಏನ್ ಬೇಕಾಗುತ್ತೆ, ಮಷಿನರಿಗಳ ಬಗ್ಗೆ, ಹಾಗೆ ಇದನ್ನ ಹೇಗೆ ತಯಾರು ಮಾಡ್ತಾರೆ, ಅಥವಾ ಇದ್ರ ಬಗ್ಗೆ ಯಾರಾದ್ರೂ ನಮಗೆ ಟ್ರೈನಿಂಗ್ ಕೊಡ್ತಾರಾ, ಇನ್ನು ಇದರ ಇನ್ವೆಸ್ಟ್ಮೆಂಟ್ ಎಷ್ಟಾಗುತ್ತೆ, ಮಾರ್ಕೆಟಿಂಗ್ ಹೇಗೆ ಮಾಡ್ಕೋಬೇಕು, ಲಾಭ ಎಷ್ಟಾಗುತ್ತೆ, ಸೊ ಇದೆಲ್ಲದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಈ ವಿಚಾರದ ಬಗ್ಗೆ ನಾನು ತುಂಬಾ R&D ಮಾಡಿ ಓನ್ಲಿ ಜೆನ್ಯೂನ್ ಇನ್ಫಾರ್ಮೇಶನ್ ಮಾತ್ರ ನಾನಿಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ ಅಂತ 10,000 ಲೈಕ್ಸ್ ಅಂತ ಟಾರ್ಗೆಟ್ ಇಟ್ಕೊಂಡಿದ್ದೀನಿ. ಹಾಗಾಗಿ ನೀವೆಲ್ಲರೂ ಕೂಡ ಆ ಟಾರ್ಗೆಟ್ ನ ರೀಚ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀರಾ ಅಂತ ಭಾವಿಸ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ದಿನಗಳಲ್ಲಿ ಪ್ರತಿಯೊಬ್ಬರು ಬಾತ್ ಸೋಪ್ನ ಉಪಯೋಗಿಸ್ತಾರೆ. ಅದು ಕೂಡ ಡಿಫ್ರೆಂಟ್ ಶೇಪ್ ಇರುವಂಥದ್ದು, ಡಿಫ್ರೆಂಟ್ ಫ್ಲೇವರ್ಸ್ ಇರುವಂಥದ್ದು, ಹಾಗೇನೆ ಬಾತ್ರೂಮ್ ಸೋಪ್ ಬೇರೆ, ಟಾಯ್ಲೆಟ್ ಸೋಪ್ ಬೇರೆ, ಹೀಗೆ ತುಂಬಾ ಸೋಪ್ಗಳನ್ನ ಉಪಯೋಗಿಸ್ತಾರೆ. ಆದ್ರೆ ಮಾರ್ಕೆಟ್ ಅಲ್ಲಿ ನಮಗೆ ಈ ಸೋಪ್ ಕ್ವಾಂಟಿಟಿ ಮೇಲೆ ಅದರದ್ದೇ ಆದಂತಹ ಬೆಲೆ ಇರುತ್ತೆ. 50 ಗ್ರಾಮ್ಸ್, 75 ಗ್ರಾಮ್ಸ್, 100 ಗ್ರಾಮ್ಸ್, 200 ಗ್ರಾಮ್ಸ್, ಹೀಗೆ ಕಂಪನಿಗಳು ಸೋಪ್ಗಳನ್ನ ತಯಾರು ಮಾಡುತ್ತವೆ. ನಮ್ ಇಂಡಿಯಾದಲ್ಲಿ ಸಾಕಷ್ಟು ಸೋಪ್ ತಯಾರು ಮಾಡುವಂತಹ ಕಂಪನಿಗಳಿವೆ. ಆ ಎಲ್ಲಾ ಕಂಪನಿಗಳು ಸೋಪ್ಗಳನ್ನ ಹೀಗೆ ತಯಾರು ಮಾಡಿ ಮಾರ್ಕೆಟ್ಗೆ ತಗೊಂಡ್ ಬರುತ್ತವೆ. ಲೀಡಿಂಗ್ ಅಲ್ಲಿರುವಂತಹ ಕಂಪನಿಗಳು ಸುಮಾರು 20ರಿಂದ 30 ತರಹದ ಸೋಪ್ಗಳನ್ನ ಮಾರ್ಕೆಟಿಗೆ ತಗೊಂಡ್ ಬಂದಿವೆ. ಅದು ಸಹ ಡಿಫ್ರೆಂಟ್ ಫ್ಲೇವರ್ಸ್ ಹಾಗೇನೆ ಡಿಫ್ರೆಂಟ್ ಶೇಪ್ಸ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಸಿಗುತ್ತೆ. ಹೀಗೆ ಮಾರ್ಕೆಟ್ ಅಲ್ಲಿ ಈ ಸೋಪ್ ಕಂಪನಿಗಳು 100 ಗ್ರಾಮ್, 200 ಗ್ರಾಮ್ ಜೊತೆಗೆ ಸಾಕಷ್ಟು ಆಫರ್ ಗಳನ್ನ ನೀಡ್ತಾ ಇದೆ. ಆದ್ರೆ ನಾವು ಸಹ ಕಡಿಮೆ ಬಂಡವಾಳದಲ್ಲೇ ಈ ಬಿಸ್ನೆಸ್ ನ ಶುರು ಮಾಡಿ ಒಳ್ಳೆ ಲಾಭನ ಗಳಿಸಬಹುದು. ಚಿಕ್ಕ ಬಂಡವಾಳದಲ್ಲೇ ಶುರು ಮಾಡಿ ಹಂತ ಹಂತವಾಗಿ ಟರ್ನ್ ಓವರ್ ಕೋಟಿಗಟ್ಟಲೆ ಹೋಗುವಂತಹ ಎಷ್ಟೋ ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಗಳಿವೆ. ಹಾಗಾದ್ರೆ ನಾವು ಸಹ ಹೇಗೆ ಈ ಬಿಸ್ನೆಸ್ ನ ಮಾಡಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಮ್ಗೆ ಬಿಸ್ನೆಸ್ಗೆ ಜಾಗ ಎಷ್ಟು ಬೇಕಾಗುತ್ತೆ ಅಂದ್ರೆ ಸುಮಾರು 100 ಅಡಿಯಿಂದ 750 ಅಡಿ ಜಾಗ ಬೇಕಾಗುತ್ತೆ. ಅಂದ್ರೆ ನಿಮ್ಮ ಬಂಡವಾಳಕ್ಕೆ ತಕ್ಕ ಹಾಗೆ ನೀವು ಈ ಜಾಗನ ಆಯ್ಕೆ ಮಾಡ್ಕೋಬಹುದು. ಹಾಗೆ ಇದಕ್ಕೆ ಸಂಬಂಧಿಸಿದ ಹಾಗೆ ರಿಜಿಸ್ಟ್ರೇಷನ್ ಪ್ರಾಸೆಸ್ ನೋಡೋದಾದ್ರೆ ನೀವು GST ನ ನಮೂದಿಸ್ಕೋಬೇಕಾಗುತ್ತೆ, ಹಾಗೆ ಟ್ರೇಡ್ ಲೈಸೆನ್ಸ್ ತಗೋಬೇಕು, ಹಾಗೆ ಬ್ರಾಂಡಿಂಗ್ ಲೋಗೋ ಡಿಸೈನ್ ಮಾಡಿಸ್ಕೋಬೇಕು. ಇದು ಕಾಸ್ಮೆಟಿಕ್ ಪ್ರಾಡಕ್ಟ್ ಆಗಿರೋದ್ರಿಂದ ಟ್ರಕ್ ಕಂಟ್ರೋಲ್ ಬೋರ್ಡ್ ಇಂದ ನೀವು ಲೈಸೆನ್ಸ್ ನ ತಗೋಬೇಕಾಗುತ್ತೆ. ಹಾಗೆ ಈ ಬಿಸ್ನೆಸ್ಗೆ ನಾವು ವೇಟ್ ಅಂಡ್ ಮೆಜರ್ಮೆಂಟ್ ಬೋರ್ಡ್ಗೂ ಸಹ ನಾವು ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇಂದ NOC ತಗೋಬೇಕಾಗುತ್ತೆ. ಹಾಗೆ ಈ ಪ್ರಾಡಕ್ಟ್ಗೆ SSAI ಇಂದ ಪರ್ಮಿಷನ್ ಸಹ ತಗೋಬೇಕಾಗುತ್ತೆ. ಇದಷ್ಟು ಸಹ ನಾವು ಬಿಸ್ನೆಸ್ ಮಾಡಬೇಕು ಅಂತಂದ್ರೆ ತಗೊಳ್ಬೇಕಾದಂತಹ ರಿಜಿಸ್ಟ್ರೇಷನ್ ಪ್ರಾಸೆಸ್ಗಳು. ಈಗ ನಾವು ಮಷಿನರಿ ಹಾಗೆ ರಾ ಮೆಟೀರಿಯಲ್ ಬಗ್ಗೆ ನೋಡೋಣ. ನಮಗೆ ಮುಖ್ಯವಾಗಿ ಬೇಕಾಗಿರುವಂತಹ ರಾ ಮೆಟೀರಿಯಲ್ ಸೋಡಿಯಂ ಹೈಡ್ರಾಕ್ಸೈಡ್ ಬೇಕಾಗುತ್ತೆ, ಹಾಗೇನೆ ವಾಟರ್ ಬೇಕಾಗುತ್ತೆ, ಹಾಗೆ ಕೊಕೊನಟ್ ಆಯಿಲ್, ಆಲ್ಮಂಡ್ ಆಯಿಲ್, ಹೀಗೆ ನಾವು ಯಾವ ಫ್ಲೇವರ್ ಇಂದ ನಮ್ಮ ಪ್ರಾಡಕ್ಟ್ ನ ನಾವು ಮಾರ್ಕೆಟಿಗೆ ತಗೊಂಡು ಹೋಗ್ಬೇಕು ಅಂತಿದೀವೋ ಆ ಆಯಿಲ್ ನ ನಾವು ಆಡ್ ಮಾಡಬೇಕಾಗುತ್ತೆ. ನಮ್ಗೆ ಈ ಲೈ ಸೊಲ್ಯೂಷನ್ ಕೆಜಿ ಲೆಕ್ಕದಲ್ಲಿ ಬಲ್ಕ್ ಆಗಿ ಸಿಗುತ್ತೆ. ಇದನ್ನ ಚೀಲಗಳಲ್ಲೂ ಸಹ ಮಾರ್ತಾ ಇರ್ತಾರೆ. ನಮ್ಗೆ ಪ್ರತಿ ಕೆಜಿ ಲೈ ಸೊಲ್ಯೂಷನ್ 34 ರೂಪಾಯಿಂದ 75 ರೂಪಾಯಿವರೆಗೂ ಸಿಗುತ್ತೆ. ಇದನ್ನ ನೀವು India.There ವೆಬ್ಸೈಟ್ ಅಲ್ಲೂ ಸಹ ತಗೋಬಹುದು. ಅದಕ್ಕೆ ಸಂಬಂಧಪಟ್ಟಂತ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಹಾಗೆ ಕಾಲರೆಂಟ್ಸ್, ಫ್ರಾಗ್ರೆನ್ಸ್ ಹಾಗೆ ಪ್ಯಾಕಿಂಗ್ ಮೆಟೀರಿಯಲ್ ಬೇಕಾಗುತ್ತೆ. ಇನ್ನು ಮಷಿನರಿ ಏನ್ ಬೇಕಾಗುತ್ತೆ ಅಂತ ನೋಡೋಣ. ಫಸ್ಟ್ ನಮಗೆ ಲೈ ಸ್ಟೋರೇಜ್ ಟ್ಯಾಂಕ್ ಬೇಕಾಗುತ್ತೆ, ಆಟೋಮೆಟಿಕ್ ಸೋಪ್ ಸ್ಟ್ಯಾಂಪಿಂಗ್ ಬೇಕಾಗುತ್ತೆ, ಹಾಗೆ ಕಟಿಂಗ್ ಮಷಿನ್ ಬಾಯ್ಲರ್ ಬೇಕಾಗುತ್ತೆ, ಹೈಡ್ರೋಮೀಟರ್ ಹಾಗೆ ಬೇಕರ್ ಬೇಕಾಗುತ್ತೆ. ಇದರ ಜೊತೆಗೆ ಮೆಲ್ಟಿಂಗ್ ಸ್ಪ್ಯಾನ್ಸ್ ಅಂತಾನೂ ಬೇಕಾಗುತ್ತೆ. ಇನ್ನು ಇದನ್ನ ಹೇಗೆ ತಯಾರಿ ಮಾಡ್ತಾರೆ ಅನ್ನುವಂಥ ಪ್ರಾಸೆಸ್ ಬಗ್ಗೆ ನಾವು ತಿಳ್ಕೊಳ್ಳೋದಾಯ್ತು ಅಂತಂದ್ರೆ ಮೊದಲನೇದಾಗಿ ನಾವು ತಿಳ್ಕೊಳ್ಬೇಕಾಗಿರುವಂತದ್ದು ಈ ಟ್ರಿಪಲ್ ರೋಲಿಂಗ್ ಮಷಿನ್ ಅಲ್ಲಿ ಈ ಎಲ್ಲಾ ಮಿಶ್ರಣನ ಹಾಕಲಾಗುತ್ತೆ. ಅಂದ್ರೆ ನಾವ್ ಏನೇನ್ ಹಾಕ್ಬೇಕು ಅಂತ ಪ್ಲಾನ್ ಮಾಡಿರ್ತೀವೋ ಕಲರೆಂಟ್ಸ್, ಲೈ ಸೊಲ್ಯೂಷನ್, ಡಿಫ್ರೆಂಟ್ ಫ್ರಾಗ್ರೆನ್ಸ್, ಸೊ ಇದೆಲ್ಲನೂ ಸಹ ನಾವು ಟ್ರಿಪಲ್ ರೋಲಿಂಗ್ ಮಷಿನ್ ಅಲ್ಲಿ ಹಾಕ್ಬೇಕಾಗುತ್ತೆ. ಅಲ್ಲಿ ಇದೆಲ್ಲ ಮಿಕ್ಸ್ ಆದ್ಮೇಲೆ ಅದು ಎಲಿವೆಂಟ್ ಕನ್ವೇಯರ್ ಬರುತ್ತೆ. ಅಲ್ಲಿಂದ ಇದು ಡ್ಯೂಪ್ಲೆಕ್ಸ್ ವ್ಯಾಕ್ಯೂಮ್ ಫ್ಲೋಡರ್ ಬರುತ್ತೆ. ಸೊ ಅಲ್ಲಿಂದ ನಾವು ಸೋಪ್ ನ ಆಟೋಮೆಟಿಕ್ ಕಟರ್ ಇಂದ ಕಟ್ ಮಾಡ್ಕೋಬಹುದು. ರೋಟರಿ ಸ್ಟ್ಯಾಂಪರ್ಗಳು ಅಂದ್ರೆ ಸೋಪ್ ಸ್ಟ್ಯಾಂಪಿಂಗ್ ಮಷಿನ್ ಅಲ್ಲಿ ಈ ಸೋಪ್ ಗಳನ್ನ ಇಟ್ಟು ಆ ಡೈ ಶೇಪ್ ಹೇಗಿರುತ್ತೋ ಆ ಪ್ರಕಾರ ನಮ್ಗೆ ಸೋಪ್ಗಳು ಅದೇ ಶೇಪ್ ಅಲ್ಲಿ ಸಿಗುತ್ತೆ. ಇದು ಸಿಂಪಲ್ ಪ್ರಾಸೆಸ್, ಆದ್ರೆ ಇದ್ರ ಬಗ್ಗೆ ಒಂದು ವಿಷಯನ ನೀವು ತಿಳ್ಕೋಬೇಕಾಗುತ್ತೆ. ಏನು ಅಂದ್ರೆ ಇದೆಲ್ಲನೂ ಸಹ ಕಾಸ್ಮೆಟಿಕ್ಸ್. ಹಾಗಾಗಿ ಇವುಗಳನ್ನ ಬಳಕೆ ಮಾಡುವಾಗ ನಾವು ತುಂಬಾ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಹಾಗಾಗಿ ನಮ್ಮ ಹತ್ರ ಒಬ್ಬರಾದ್ರೂ ಲ್ಯಾಬ್ ಟೆಕ್ನಿಷಿಯನ್ಸ್ ಇರಬೇಕು. ಒಂದ್ ವೇಳೆ ನಮ್ಮ ಹತ್ರ ಇದೇನು ಇಲ್ಲ ಅಂತಂದಾಗ ಸರ್ಕಾರದಿಂದ ಒಂದಷ್ಟು ಸೌಲಭ್ಯಗಳಂತಾನೂ ಇದೆ. ಏನು ಅಂದ್ರೆ ಕೆಲವರಿಗೆ ಈ ತರದ ಬಿಸ್ನೆಸ್ ನ ಮಾಡ್ಬೇಕು ಅಂತ ಇರುತ್ತೆ, ಆದ್ರೆ ಅದನ್ನ ಹೇಗ್ ಮಾಡ್ಬೇಕು ಅಂತ ಗೊತ್ತಿರಲ್ಲ. ಹಾಗಾಗಿ ಇಂಥವ್ರೇನಾದ್ರೂ ಬಿಸ್ನೆಸ್ ಮಾಡ್ಬೇಕು ಅಂತಂದ್ರೆ 3 ಆಪ್ಷನ್ಸ್ ಇದೆ ಅಂತ ಹೇಳ್ಬೋದು. ಒಂದು ನ್ಯಾಷನಲ್ ಸ್ಮಾಲ್ ಇಂಡಸ್ಟ್ರೀಸ್ ಕಾರ್ಪೊರೇಷನ್, ಇನ್ನು ಎರಡನೇದು KVIC ಖಾದಿ ಅಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್, ಇನ್ನು ಮೂರನೇದು ಸ್ವದೇಶಿ ಸೋಪ್ ಮೇಕಿಂಗ್ ಟ್ರೈನಿಂಗ್ ಪ್ರೋಗ್ರಾಮ್.
ಹೀಗೆ ಯಾರಿಗ ಆಸಕ್ತಿ ಇರುತ್ತೋ ಅವರು ಈ ತರದ 3 ಅವಕಾಶಗಳನ್ನ ಉಪಯೋಗಿಸಿಕೊಂಡು ಅಲ್ಲಿಂದ ಟ್ರೈನಿಂಗ್ ಪಡ್ಕೊಂಡು ನಂತರ ನೀವು ತಯಾರಿ ಮಾಡಬಹುದು. ಹೀಗೆ ಸರ್ಕಾರದಿಂದ NSIC ಹಾಗೆಯೇ KVIC ಮತ್ತು ಹಾಗೆ ಸ್ವದೇಶಿ ಸೋಪ್ ಮೇಕಿಂಗ್ ಟ್ರೈನಿಂಗ್ ಪ್ರೋಗ್ರಾಮ್ ಈ 3 ಅವಕಾಶಗಳಿದೆ. ಈ 3 ಅವಕಾಶಗಳಿಗೆ ಸಂಬಂಧಿಸಿದಂತಹ ವೆಬ್ಸೈಟ್ ಲಿಂಕ್ಸ್ಗಳನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ನೀಡ್ತಾ ಇದ್ದೀನಿ. ಸೊ ಅವುಗಳನ್ನ ನೋಡಿ ಡೀಟೇಲ್ ಆಗಿ ಎಲ್ಲ ವಿಚಾರಗಳನ್ನ ತಿಳ್ಕೊಳ್ಳಿ. ಎಲ್ಲಿ ಟ್ರೈನಿಂಗ್ ಕಂಡಕ್ಟ್ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಏನ್ ಮಾಹಿತಿ ಇದೆ, ಸೊ ಇದೆಲ್ಲದನ್ನು ತಿಳ್ಕೊಂಡು ನಂತರ ನೀವು ಮುಂದಿನ ಸ್ಟೆಪ್ನ ತಗೋಬಹುದು. ಸೊ ಈ ಲಿಂಕ್ಸ್ನ ನೀವು ಉಪಯೋಗಿಸಿಕೊಂಡು ಮಾಹಿತಿನ ಪಡ್ಕೊಂಡು ಟ್ರೈನಿಂಗ್ ಅಟೆಂಡ್ ಮಾಡಿ ನಂತರ ನೀವು ನಿಮ್ಮ ಬಿಸ್ನೆಸ್ನ ರನ್ ಮಾಡಬಹುದು. ಒಂದ್ ವಿಷಯ ಎಲ್ಲರೂ ತಿಳ್ಕೊಳ್ಬೇಕಾಗಿರೋದೇನು ಅಂತಂದ್ರೆ, ಯಾವುದೇ ಟ್ರೈನಿಂಗ್ ಇಲ್ಲದೆ, ಯಾವುದೇ ಮಾಹಿತಿ ಇಲ್ಲದೆ ನಾವು ಈ ತರದ ಬಿಸ್ನೆಸ್ಗಳನ್ನ ಮಾಡಕೂಡದು. ಯಾಕೆಂದ್ರೆ ಅದು ತುಂಬಾ ಅಪಾಯಕಾರಿಯಾಗಿರುತ್ತೆ. ಇನ್ನು ಈ ಬಿಸ್ನೆಸ್ಗೆ ಬೇಕಾಗುವಂತಹ ಇನ್ವೆಸ್ಟ್ಮೆಂಟ್ ಎಷ್ಟು ಅಂತ ಲೆಕ್ಕ ಹಾಕೋದಾದ್ರೆ, ನೀವು ಚಿಕ್ಕ ಪ್ರಮಾಣದಲ್ಲಿ ಅಂದ್ರೆ ಮನೇಲೆ ಇದ್ಕೊಂಡು ಈ ಬಿಸ್ನೆಸ್ ನ ಮಾಡಬಹುದು ಅನ್ನೋದಾಯ್ತು ಅಂತಂದ್ರೆ ನೀವು 3 ಲಕ್ಷದಿಂದ ಈ ಬಿಸ್ನೆಸ್ ನ 5 ಲಕ್ಷದವರೆಗೂ ಕೂಡ ಪ್ರಾರಂಭ ಹಂತದಲ್ಲಿ ಮಾಡಬಹುದು. ಅದೇ ನೀವು ದೊಡ್ಡ ಮಟ್ಟದಲ್ಲಿ ಅಂದ್ರೆ ಹೈ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತಂದ್ರೆ ನೀವು ಕಂಪ್ಲೀಟ್ ಆಗಿ ಆಟೋಮೆಟಿಕ್ ಮಷಿನ್ ಹಾಗೆ ಸೆಮಿ ಆಟೋಮೆಟಿಕ್ ಮಷಿನ್ ತಗೊಂಡು ಬಿಸ್ನೆಸ್ ನ ಶುರು ಮಾಡ್ತೀರಿ ಅಂತ ಆದ್ರೆ ನಿಮಗೆ ಬೇಕಾಗುವಂತ ಬಂಡವಾಳ ಸುಮಾರು 10 ಲಕ್ಷ ರೂಪಾಯಿಂದ 25 ಲಕ್ಷ ರೂಪಾಯಿವರೆಗೂ ಬೇಕಾಗುತ್ತೆ. ನಾವು ಹಾಕುವಂತಹ ಇನ್ವೆಸ್ಟ್ಮೆಂಟ್ ನ ಆಧಾರದ ಮೇಲೆ ಪ್ರೊಡಕ್ಷನ್ ಮಷಿನ್ಸ್ ಅನ್ನುವಂಥದ್ದಿರುತ್ತೆ. ಯಾಕೆಂದ್ರೆ ಗಂಟೆಗೆ 500 kg ಸೋಪ್ಗಳನ್ನ ತಯಾರು ಮಾಡುವಂತಹ ಮಷಿನ್ಗಳು ಮಾರ್ಕೆಟ್ ಅಲ್ಲಿವೆ. ಇವುಗಳನ್ನ ಹೆಚ್ಚಾಗಿ UP, ನೋಯ್ಡಾ, ಡೆಲ್ಲಿ ಹಾಗೆ ಕೋಲ್ಕತಾ ಇಲ್ಲಿ ಇವುಗಳನ್ನ ಹೆಚ್ಚಾಗಿ ಮಾರ್ತಾರೆ. ಇದಕ್ಕೆ ಸಂಬಂಧಿಸಿದ ಹಾಗೆ India.com ಹಾಗೆ India.com ಅಲ್ಲಿ ಇವರೆಲ್ಲರೂ ಸಹ ಸೆಲ್ಲರ್ ಗಳಾಗಿ ರಿಜಿಸ್ಟರ್ ಆಗಿದ್ದಾರೆ. ಸೊ ನೀವು ಅಲ್ಲಿ ಎಲ್ಲ ಡೀಟೇಲ್ಸ್ ನ ತಗೊಂಡು ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ ಇವುಗಳನ್ನ ಕೊಂಡ್ಕೊಳ್ಬಹುದು. ಹೀಗೆ ನೀವು ಟ್ರೈನಿಂಗ್ ತಗೊಂಡಾದ್ಮೇಲೆ ನಿಮ್ಮ ಬಂಡವಾಳನ ಹಾಕೊಂಡು ಈ ಬಿಸ್ನೆಸ್ ನ ನೀವು ಶುರು ಮಾಡಬಹುದು. ಇದಕ್ಕೆ ಬೇಕಾಗುವಂತಹ ರಾ ಮೆಟೀರಿಯಲ್ಸ್ ಎಲ್ಲಿ ಸಿಗುತ್ತೆ ಅನ್ನುವಂಥದ್ದನ್ನು ಕೂಡ ಅವರೇ ನಿಮಗೆ ತಿಳಿಸ್ಕೊಡ್ತಾರೆ. ಈಗ ಈ ಬಿಸ್ನೆಸ್ ಅಲ್ಲಿ ಲಾಭ ಎಷ್ಟಿರುತ್ತೆ ಅಂತ ನೋಡೋಣ. ನಮಗೆ 1 kg ಸೋಪ್ನ ತಯಾರು ಮಾಡೋದಕ್ಕೆ 60 ರೂಪಾಯಿ ಖರ್ಚಾಗುತ್ತೆ. ಕಲರ್ಸ್, ಫ್ರಾಗ್ರೆನ್ಸ್ ಹೀಗೆ ನಾವು ಉಪಯೋಗಿಸಿದ್ರ ಮೇಲೆ 110 ರೂಪಾಯಿವರೆಗೂ ಖರ್ಚಾಗುತ್ತೆ. ಆಲ್ಮಂಡ್ ಆಯಿಲ್ ಸ್ವಲ್ಪ ಕಾಸ್ಟ್ಲಿ ಅಂತ ಹೇಳ್ಬೋದು. ಹಾಗಾಗಿ ಒಂದೊಂದು ಆಯಿಲ್ ಒಂದೊಂದು ರೇಟ್ ಇರುತ್ತೆ. ಕೆಲವೊಂದು ಜಾಸ್ತಿ ಇರುತ್ತೆ, ಇನ್ ಕೆಲವು ಕಡಿಮೆ ಇರುತ್ತೆ. ಸೊ ಹೀಗೆ ನಾವು ಸೋಪ್ನ ತಯಾರು ಮಾಡೋದಕ್ಕೆ ಪ್ರೊಡಕ್ಷನ್ ಕಾಸ್ಟ್ ಅನ್ನುವಂಥದ್ದು ಹೆಚ್ಚಾಗಿರುತ್ತೆ. ಹಾಗಾಗಿ ಇವುಗಳನ್ನ ನಾವು ಮಾರ್ಕೆಟ್ ಅಲ್ಲೂ ಸಹ ಹೆಚ್ಚಿನ ರೇಟಿಗೂ ಸಹ ಮಾರಬಹುದು. ಸೊ ಔಟ್ಪುಟ್ ನಮಗೆ 1 kg ಸೋಪ್ಗೆ 60 ರೂಪಾಯಿ ಖರ್ಚಾಗುತ್ತೆ. ಇದನ್ನ ನಾವು 50 ರೂಪಾಯಿಂದ 70 ರೂಪಾಯಿವರೆಗೂ ಲಾಭ ಇಟ್ಕೊಂಡು ಮಾರಬಹುದು. ನಮಗೆ 100 ಗ್ರಾಮ್ ಸೋಪ್ ತಯಾರಾಗೋದಕ್ಕೆ 6 ರೂಪಾಯಿ ಖರ್ಚಾಗುತ್ತೆ. ಇದನ್ನ ನಾವು ಹೋಲ್ಸೇಲ್ ಅಲ್ಲಿ 12 ರೂಪಾಯಿಂದ 15 ರೂಪಾಯಿವರೆಗೂ ಮಾರಬಹುದು. ರಿಟೇಲರ್ಗೆ 16 ರೂಪಾಯಿವರೆಗೂ ಆಗುತ್ತೆ. ಇದು ಫೈನಲ್ ಆಗಿ ಕಸ್ಟಮರ್ಗೆ ಹೋಗುವಂತದ್ದು 20 ರೂಪಾಯಿವರೆಗೂ ಆಗುತ್ತೆ. ಹೀಗೆ ನಾವು ಮಾರ್ಕೆಟ್ ಅಲ್ಲಿ ನೋಡೋದಾಯ್ತು ಅಂತಂದ್ರೆ ದೊಡ್ಡ ದೊಡ್ಡ ಕಂಪನಿಗಳು 100 ಗ್ರಾಮ್ ಸೋಪ್ಗಳನ್ನ 25-30 ರೂಪಾಯಿಗೆ ಸಹ ಮಾರ್ತಾ ಇವೆ. ಸೊ ನೀವಿದನ್ನ ಕಸ್ಟಮರ್ಗೆ ನೇರವಾಗಿ 20 ರಿಂದ 22 ರೂಪಾಯಿಗೆ ಮಾರಬಹುದು. ಹೀಗೆ ನಾವು ಈ ಬಿಸ್ನೆಸ್ ಅಲ್ಲಿ ಪ್ರಾಫಿಟ್ ಬಗ್ಗೆ ಲೆಕ್ಕ ಹಾಕೋದಾದ್ರೆ ನಮಗೆ 50 ರೂಪಾಯಿಂದ 70 ರೂಪಾಯಿವರೆಗೂ ಲಾಭ ಇರುತ್ತೆ. ಅಂದ್ರೆ ಒಂದೊಂದು ಪ್ರಾಡಕ್ಟ್ ಮೇಲೆ ಒಂದೊಂದು ಡಿಪೆಂಡ್ ಆಗಿರುತ್ತೆ. ಹೀಗೆ ನೀವು ದಿನಕ್ಕೆ 50 kgನ ಮಾರಿದ್ರಿ ಅಂತಂದ್ರೆ ಲಾಭ ಎಷ್ಟಾಗುತ್ತೆ ಅನ್ನುವಂಥದ್ದನ್ನ ನೀವೇ ಲೆಕ್ಕ ಹಾಕೋಬಹುದು. ಹೀಗೆ ನಾವು ಈ ತಯಾರಿಯಲ್ಲಿ ಯಾವ್ಯಾವ ತರದ ವಸ್ತುಗಳನ್ನ ಉಪಯೋಗಿಸ್ತೀವಿ ಅನ್ನೋದ್ರ ಮೇಲೆ ನಮಗೆ ಪ್ರಾಫಿಟ್ಸ್ ಅನ್ನುವಂಥದ್ದು ಇರುತ್ತೆ. ಯಾಕೆಂತಂದ್ರೆ ಸೋಪ್ ತಯಾರಿಯಲ್ಲಿ ಎಲ್ಲಿ ಕಾಸ್ಟ್ ಜಾಸ್ತಿ ಆಗುತ್ತೆ ಅಂತಂದ್ರೆ ನಾವು ಬಳಸುವಂತಹ ವಸ್ತುಗಳು ಅಂದ್ರೆ ಆಯಿಲ್ ಇರಬಹುದು, ಫ್ರಾಗ್ರೆನ್ಸ್ ಇರಬಹುದು, ಕಲರ್ಸ್ ಇರಬಹುದು. ಸೊ ಇದರಲ್ಲಿ ನಾವು ಯಾವ್ದನ್ನ ಬಳಸ್ತೀವಿ ಅನ್ನೋದ್ರ ಮೇಲೆ ರೇಟ್ ಹೆಚ್ಚಾಗಿರುತ್ತೆ. ಸೊ ರೇಟ್ ಹೆಚ್ಚಿರುವಂತದ್ದನ್ನ ನಾವು ಮಾರ್ಕೆಟ್ ಅಲ್ಲಿ ಹೆಚ್ಚಿನ ರೇಟಿಗೆ ಮಾರಬಹುದು. ಸೊ ಆಗ ಪ್ರಾಫಿಟ್ಸ್ ಕೂಡ ಹೆಚ್ಚಾಗಿರುತ್ತೆ. ಇನ್ನು ಮಾರ್ಕೆಟಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಈ ಸೋಪ್ ಪ್ರಾಡಕ್ಟ್ಸ್ ನಾವು ಡೀಲರ್ಸಿಗೆ ಕೊಡಬಹುದು, ಕಿರಾಣಿ ಶಾಪ್ಗಳಿಗೆ ಕೊಡಬಹುದು, ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ಗಳಿಗೆ ಕೊಡಬಹುದು. ಹಾಗೆ ನಾವು ಇದನ್ನ ಆನ್ಲೈನ್ ಅಲ್ಲೂ ಮಾರಬಹುದು. ಅಂದ್ರೆ ಗ್ರೋಸರಿ ಸ್ಟೋರ್ಗಳಲ್ಲಿ ಉದಾಹರಣೆಗೆ ಅಮೆಜಾನ್, ಫ್ಲಿಪ್ಕಾರ್ಟ್, ಸೊ ಇವುಗಳಲ್ಲಿ ರಿಜಿಸ್ಟರ್ ಆಗಿ ಈ ಮೂಲಕನೂ ಮಾರಬಹುದು. ಹಾಗೆ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ಈ ಬಿಸ್ನೆಸ್ ಬಗ್ಗೆ ಪ್ರಮೋಷನ್ ಮಾಡಬಹುದು. ಹಾಗೆ ವೆಬ್ಸೈಟ್ ಮಾಡಿಸಿ ನೇರವಾಗಿ ಬಲ್ಕ್ ಆರ್ಡರ್ಸ್ ಸಹ ನೀವು ತಗೋಬಹುದು. ಯಾಕೆಂದ್ರೆ ಆನ್ಲೈನ್ ಮಾರ್ಕೆಟಿಂಗ್ ಅನ್ನುವಂಥದ್ದು ಇವತ್ತಿನ ದಿನಗಳಲ್ಲಿ ತುಂಬಾನೇ ಬೆಳೆದಿದೆ. ಹಾಗಾಗಿ ತುಂಬಾ ಕಂಪನಿಗಳು ಈ ತರದ ವೆಬ್ಸೈಟ್ ಗಳನ್ನ ಮಾಡಿಸ್ಕೊಂಡು ಸಾಕಷ್ಟು ಅಂದ್ರೆ ಬಲ್ಕ್ ಆರ್ಡರ್ಸ್ ಗಳನ್ನ ತಗೊಂಡು ಮಾರ್ತಾ ಇವೆ. ಹಾಗೆ ನೀವು ಪೇಪರ್ಗಳಲ್ಲಿ, ಟಿವಿಗಳಲ್ಲಿ ಆಡ್ ಕೊಡಬಹುದು. ನೀವು ಹೊಸದಾಗಿ ಬಿಸ್ನೆಸ್ ಶುರು ಮಾಡಿರೋದ್ರಿಂದ 2+1 3+1 ಅಂತ ಆಫರ್ ಇಟ್ಟು ಸಹ ಮಾರಬಹುದು. ಹಾಗೆ ಹೋಲ್ಸೇಲರ್ಸ್ ಮತ್ತೆ ರಿಟೇಲರ್ಸ್ಗೆ 12 ಸೋಪಿಗೆ ಒಂದು ಸೋಪು ಅಥವಾ 24 ಸೋಪಿಗೆ ಒಂದು ಸೋಪು ಅಂತ ಆಫರ್ ಇಟ್ಟು ಸಹ ನಾವು ಮಾರಾಟ ಮಾಡಬಹುದು. ಹೀಗೆ ನಿಮ್ಮ ಬಿಸ್ನೆಸ್ ನ ಬೆಳೆಸ್ಕೋಬಹುದು. ಸೊ ಫ್ರೆಂಡ್ಸ್, ಇದು ಬಾತ್ ಸೋಪ್ ಬಿಸ್ನೆಸ್ ಬಗ್ಗೆ ಇರುವಂತಹ ಡೀಟೇಲ್ಸ್. ಇದಕ್ಕೆ ಸಂಬಂಧಪಟ್ಟಂತಹ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ನೀಡ್ತಾ ಇದ್ದೀನಿ. ಸೊ ನೀವು ಕಂಪ್ಲೀಟ್ ಆಗಿ ಟ್ರೈನಿಂಗ್ ನ ತಗೊಂಡು ನಂತರ ನೀವು ಬಿಸ್ನೆಸ್ ನ ಶುರು ಮಾಡಬಹುದು. ಸೊ ಫ್ರೆಂಡ್ಸ್, ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿತ್ತು ಅಂದಲ್ಲಿ ಕಮೆಂಟ್ ಮಾಡಿ. ಸೊ ಮುಂದಿನ ಬಾರಿ ಮತ್ತೊಂದು ಬಿಸ್ನೆಸ್ ಐಡಿಯಾ ಜೊತೆಗೆ ನಿಮ್ಮನ್ನ ಭೇಟಿಯಾಗ್ತೇನೆ.